ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧಗಳಿಂದಾಗಿ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉದ್ಭವಿಸಿದೆ. ಬಟ್ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ, ಅಥವಾ ಯುದ್ಧ ಯಾವಾಗ ಜಾಸ್ತಿ ಆಗಬಹುದು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅಮೇರಿಕ ಮತ್ತು ಇರಾನ್ನ ನಡುವೆ ಒಂದು ದೊಡ್ಡ ಕಂದಕವೇ ಸೃಷ್ಟಿಯಾಗ್ಬಿಟ್ಟಿದೆ. ಹೀಗಾಗಿ ಬೇರೆ ಬೇರೆ ದೇಶಗಳಿಗೂ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ದೇಶಕ್ಕೂ ಎಫೆಕ್ಟ್ ಆಗ್ತಾ ಇದೆ. ಆದರೆ ಈ ಗ್ಯಾಸ್ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಈ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದಕ್ಕಿಂತ ಅದಕ್ಕೆ ಪರ್ಯಾಯವಾಗಿ ನಾವು ಏನು ವ್ಯವಸ್ಥೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಹುಶಃ ಬುದ್ಧಿವಂತಿಕೆ ಅಂತ ಹೇಳಿ ಅನ್ಸುತ್ತೆ. ಈಗ ಹೋಟೆಲ್ಗಳೆಲ್ಲವೂ ಕೂಡ ಬಂದಾಗ್ಬಿಟ್ಟಿದೆ. ಕೆಲವೊಂದು ಹೋಟೆಲ್ಗಳು ಓಪನ್ ಆಗಿದ್ರು ಅದರಲ್ಲಿರುವಂತಹ ಮೆನುಗಳು ಕಡಿಮೆ ಆಗ್ಬಿಟ್ಟಿದೆ, ವ್ಯಾಪಾರ ಕಡಿಮೆ ಆಗ್ತಾ ಇದೆ. ಇನ್ನು ಮಾಂಸ ಮತ್ತು ಮೀನು ಮಾರುವಂಥವರು ಕೂಡ ವ್ಯಾಪಾರ ಸರಿಯಾಗದೆ ಪಾಪ ಕಷ್ಟಪಡ್ತಿದ್ದಾರೆ. ಹೀಗಾಗಿ ಎಲ್ಲ ಸಮಸ್ಯೆಗಳು ಉದ್ಭವಿಸಿರೋದ್ರಿಂದ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎಷ್ಟೋ ಜನ ಹೋಟೆಲ್ ಮಾಲೀಕರು ಇನ್ನೆಷ್ಟು ದಿನ ಅಂತ ನಾವು ಗ್ಯಾಸ್ಗೋಸ್ಕರ ಕಾಯೋದಪ್ಪ, ಸೌದೆ ತಂದು ಒಲೆ ಉರಿಸಿ ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಎಷ್ಟೋ ಹೋಟೆಲ್ಗಳಿಗಾಗಲೇ ಸೌದೆ ಒಲೆಯನ್ನೇ ಉರಿಸಿ ಅಡುಗೆ ಮಾಡಿ ಗ್ರಾಹಕರಿಗೆ ಬಡಿಸೋಕೆ ತಯಾರಾಗಿದೆ. ಎಷ್ಟೋ ಜನ ಅದೇ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ರೋಡ್ ಸೈಡ್ನಲ್ಲಿರುವಂಥ ಫುಡ್ ಸ್ಟ್ರೀಟ್ಗಳಲ್ಲೂ ಕೂಡ ಈಗ ಸೌದೆ ಒಲೆಯನ್ನೇ ಹಾಕಿ ಅಡುಗೆ ಮಾಡಿ ಗ್ರಾಹಕರು ಕೇಳುವಂಥ ವೆರೈಟಿ ಡಿಶ್ಗಳನ್ನು ಕೊಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದು ಸೌದೆ ಒಲೆ ಉರಿಸಲಿಕ್ಕೆ, ಕಾರಣ ಅದು ಸ್ವಲ್ಪ ರಿಸ್ಕಿ, ಹೊಗೆ ಬರುತ್ತೆ, ಸಮ್ಟೈಮ್ಸ್ ಸೌದೆಗಳ ಕೊರತೆ ಆಗಬಹುದು. ಹೀಗಾಗಿ ಜೀವನದಲ್ಲಿ ರಿಸ್ಕ್ ತಗೊಂಡ್ರೆ ಮಾತ್ರ ಎಲ್ಲ ಸಮಸ್ಯೆಗಳನ್ನ ನಾವು ಗೆಲ್ಲೋಕೆ ಸಾಧ್ಯ. ಹಾಗಾಗಿ ಈ ಗ್ಯಾಸ್ಗೆ ನಾವು ವೇಟ್ ಮಾಡೋಕ್ಕಿಂತ ಅದಕ್ಕೆ ಪರ್ಯಾಯವಾಗಿ ನಾವು ಏನೇನು ವ್ಯವಸ್ಥೆ ಮಾಡ್ಕೊಳ್ಬೋದು ಅದನ್ನು ಮಾಡ್ಕೊಳ್ಬೋದು. ಇನ್ನು ಹಳ್ಳಿಗಳಲ್ಲಿ ಮನೆಯಲ್ಲಿ ಹಸುಗಳನ್ನು ಸಾಕಿದ್ರೆ ಖಂಡಿತ ನೀವು ಗೋಬರ್ ಗ್ಯಾಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಾ. ಸಿಲಿಂಡರ್ಗಾಗಿ ನೀವು ವೆಯ್ಟ್ ಮಾಡಲಿಕ್ಕಿಲ್ಲ. ಸೊ ಅದನ್ನೇನಾದರೂ ಸ್ಟಾಪ್ ಮಾಡಿದರೆ, ಗ್ಯಾಸ್ಗೋಸ್ಕರ ವೆಯ್ಟ್ ಮಾಡೋದನ್ನು ಬಿಟ್ಟು ನೀವು ಗೋಬರ್ ಗ್ಯಾಸನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಗೋಬರ್ ಗ್ಯಾಸನ್ನು ಹಾಕಿಸ್ಕೊಂಡಿಲ್ಲ ಅಂದರೆ ಅದನ್ನು ಹಾಕಿಸ್ಕೊಂಡು ಮನೆಯಲ್ಲಿ ಹಸುಗಳಿದ್ದರೆ ಆ ಒಂದು ಸಗಣಿಯನ್ನು ನೀವು ಯೂಸ್ ಮಾಡಿಕೊಂಡು ಈ ಗ್ಯಾಸ್ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು. ಹಳ್ಳಿಗಳಲ್ಲೇನು ಬಿಡಿ, ಸೌದೆಗಳು ಸಿಗುತ್ತೆ, ಸಗಣಿ ಇದ್ದರೆ ಅದರಿಂದ ನಾವು ಬೆರಣಿ ಮಾಡಿಕೊಂಡು ಅದರಲ್ಲೂ ಒಲೆ ಉರಿಸಿ ಅಡುಗೆ ಮಾಡ್ಬೋದು. ಇದು ಹಳ್ಳಿಗಳಿಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ ನಮ್ಮ ಬೆಂಗಳೂರಿನಂಥ ಒಂದು ದೊಡ್ಡ ನಗರಗಳಲ್ಲಿ. ಈಗ ಇಲ್ಲೂ ಕೂಡ ಒಂದಷ್ಟು ಪರ್ಯಾಯ ವ್ಯವಸ್ಥೆಗಳು ಆಗ್ತಾ ಇದೆ. ಆದರೆ ಇದರ ನಡುವೆ ಗ್ಯಾಸ್ ಬಗ್ಗೆ ಒಂದಷ್ಟು ಖುಷಿ ವಿಚಾರಗಳು ಬರ್ತಾ ಇದೆ. ಆ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೂ ಕೂಡ ಒಂದಷ್ಟು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಇನ್ನೊಂದಷ್ಟು ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ಗಳನ್ನು ಬೇರೆ ಎಲ್ಲಿಂದಲೋ ನಮ್ಮ ಒಂದು ಭಾರತಕ್ಕೆ ತರಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಮತ್ತು ರಷ್ಯಾಕ್ಕೆ ಹೋಗಬೇಕಾಗಿದ್ದಂಥ ಗ್ಯಾಸ್ ಸಿಲಿಂಡರ್ಗಳೆಲ್ಲವೂ ಕೂಡ ಹಡಗಿನ ಮೂಲಕ ಮಂಗಳೂರಿಗೆ ಬಂದು ತಲುಪಿಯಾಗಿದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಮಸ್ಯೆ ಆಗದೆ ಇರೋದಿಲ್ಲ ಅನ್ನೋದು ಕೂಡ ನಾವು ಗ್ಯಾರಂಟಿಯಾಗಿ ಹೇಳಕ್ಕಾಗಲ್ಲ. ಬಹುಶಃ ಆ ಗ್ಯಾಸ್ ಸಮಸ್ಯೆ ಬಗೆಹರಿಬಹುದು. ಆದರೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ, ನೋಡಿ, ಈ ಗ್ಯಾಸ್ ಬಗ್ಗೆ ಇಷ್ಟು ದಿನ ನಾವು ಈ LPG ಗ್ಯಾಸನ್ನು ಯೂಸ್ ಮಾಡ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಇನ್ನೊಂದು ಪರ್ಯಾಯವಾಗಿ ಗ್ಯಾಸನ್ನು ಕಂಡುಹಿಡಿಯುವಂಥ ಪ್ರಯತ್ನ ಸಕ್ಸಸ್ ಆಗಿದೆ. ಅದರಲ್ಲೂ ಕೂಡ ನಾವು ಅಡುಗೆ ಮಾಡಿ ಊಟ ಮಾಡಬಹುದು. ಹಾಗಿದ್ರೆ ಯಾವ ಥರದ ಗ್ಯಾಸ್ ಅದು, ಹೇಗೆ ವರ್ಕ್ ಆಗುತ್ತೆ, ಅದು ನಮಗೆ ಯಾವಾಗ ಸಿಗುತ್ತೆ ಅನ್ನೋದರ ಕುತೂಹಲ ನಿಮಗಿದ್ರೆ ಈ ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ನೋಡಿ. ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ಈಗಾಗಲೇ ಜನಸಾಮಾನ್ಯರು ಕಂಗಾಲಾಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ನಮ್ಮೆಲ್ಲ ಸಾರ್ವಜನಿಕರಿಗೆ ಸಿಹಿ ಸುದ್ದಿ ಸಿಗುವಂತ ಸಾಧ್ಯತೆ ಇದೆ. ಅದು ಎಲ್ಲಿ ಗೊತ್ತಾ? ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ವಿಜ್ಞಾನಿಗಳು LPGಗೆ ಅತ್ಯಂತ ಅಗ್ಗದ ಮತ್ತು ಸುರಕ್ಷಿತ ಪರ್ಯಾಯವಾಗಿ DME ಅಂದರೆ ಡೆಮೆಥಿಲ್ ಎಥರ್ DME ಅಂತ ಹೇಳಿ ನಾವೇನನ್ನ ಕರಿತೀವಿ, ಈ ಒಂದು ಅನಿಲವನ್ನ ಸಂಶೋಧನೆ ಮಾಡಿದ್ದಾರೆ, ಹೊಸದಾಗಿ ಸಂಶೋಧಿಸಿದ್ದಾರೆ. ಏನಿದು DME ಅಂದ್ರೆ, ಇದು ಕೂಡ ಗ್ಯಾಸ್ನಂತೆಯೇ ಕೆಲಸ ಮಾಡುತ್ತೆ. ಅಂದ್ರೆ LPG ಸಿಲಿಂಡರ್ಗಳನ್ನು ಬಳಸಿದಾಗ ಹೇಗೆ ಅದು ಬೆಂಕಿ ಹೊತ್ಕೊಂಡು ಅದರಿಂದ ನಾವು ಅಡುಗೆ ಬೇಯಿಸ್ತೀವಲ್ಲ, ದಹನಶೀಲ ಗುಣ, ಆ ಗುಣವನ್ನ ಈ DME ಅನಿಲ ಕೂಡ ಹೊಂದಿದೆ. ಇದನ್ನ ಮೆಥನಾಲ್ನಿಂದ ಉತ್ಪಾದನೆ ಮಾಡಲಾಗುತ್ತೆ. ಇದು ಪರಿಸರ ಸ್ನೇಹಿ ಅಂತ ಕೂಡ ಹೇಳಲಾಗ್ತಾ ಇದೆ.
ನೋಡಿ, ಇವಾಗಿರುವಂಥ ಗ್ಯಾಸ್ ಸಿಲಿಂಡರ್ಗಳೇನಾದರೂ ಗ್ಯಾಸ್ ಲೀಕ್ ಆಗ್ತಾ ಇದ್ರೆ ಬೆಂಕಿ ಪೊಟ್ಟಣ ಏನಾದರೂ ಅಲ್ಲಿ ಇದ್ದು ಹಚ್ಚಿಬಿಟ್ರೆ ಫುಲ್ ಭಗ್ಗಂತ ಬೆಂಕಿ ಹೊತ್ಕೊಂಡು ಬಿಡುತ್ತೆ. ಇನ್ನು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥ ಎಷ್ಟೋ ಪ್ರಕರಣಗಳನ್ನು ಗಮನಿಸಿದ್ದೀವಿ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಗಳೇ, ಕಟ್ಟಡಗಳೇ ಬ್ಲಾಸ್ಟ್ ಆಗಿ ಹೋಗಿರುವಂಥ ಘಟನೆಗಳನ್ನು ನಮ್ಮ ಕಣ್ಮುಂದೆ ಇನ್ನೂ ಕೂಡ ಜೀವಂತವಾಗಿದೆ. ಇದರ ನಡುವೆ ಈ DME ಗ್ಯಾಸ್ ಪರಿಸರ ಸ್ನೇಹಿ ಅಂತಂದರೆ ಅದು ನಾವು ಎಲ್ಲರೂ ಖುಷಿ ಪಡಬೇಕಾಗಿರುವಂಥ ವಿಚಾರ. LPGಗಿಂತ ಕಡಿಮೆ ಮಾಲಿನ್ಯಕಾರಕ ಅನ್ನೋದು ಕೂಡ ಇದರ ಮತ್ತೊಂದು ವಿಶೇಷತೆ. ನೋಡಿ, ಯಾವುದೇ ಅಡುಗೆ ಅನಿಲ ನಾವು ಬಳಸುವಾಗ ಅದು ಆದಷ್ಟು ಪರಿಸರ ಸ್ನೇಹಿಯಾಗಿರಲಿ, ಅದರಿಂದ ಮನುಷ್ಯನಿಗೆ ಅನಾನುಕೂಲ ಅಥವಾ ಅಪಘಾತಗಳಾಗದೇ ಇರಲಿ ಅನ್ನೋದೇ ನಮ್ಮ ಒಂದು ಆಶಯ. ಆದರೆ LPG ಗ್ಯಾಸ್ ಸಿಲಿಂಡರ್ ಖಂಡಿತ ನಮಗೆ ಸೇಫ್ ಅಲ್ಲ ಅನ್ನೋದು ಗೊತ್ತಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮನೇಲಿ ಸಿಲಿಂಡರ್ ಆಫ್ ಮಾಡಿದೀವ, ಚೆಕ್ ಮಾಡ್ತಾ ಇರ್ತೀವಿ, ಯಾಕಂದರೆ ಭಯ. ಆದರೆ ಈ DME ಇದೆಯಲ್ಲ ಗ್ಯಾಸ್, ಇದೇನಾದರೂ ನಮ್ಮೆಲ್ಲರ ಕೈಗೆ ಸಿಕ್ಕಿಬಿಟ್ರೆ ಖಂಡಿತ ಇದರಿಂದ ಅಂಥ ದೊಡ್ಡ ಅನಾಹುತ ಆಗಲಿಕ್ಕಿಲ್ಲ. ಹಾಗಾಗಿ ಇದು ಮಾಲಿನ್ಯಕಾರಕವಾಗಿದೆ, ಅಂದರೆ ಕಡಿಮೆ ಮಾಲಿನ್ಯಕಾರಕವಾಗಿದೆ. LPG ಅಷ್ಟು ಡೇಂಜರಸ್ ಇದು ಇಲ್ಲ. ಹಾಗಿದ್ರೆ LPG ಸಿಲಿಂಡರ್ಗಳ ಬೆಲೆ ಜಾಸ್ತಿ ಆಗಿದೆ, ಇದು ಏನಾದರೂ ಇನ್ನೂ ಜಾಸ್ತಿ ಬೆಲೆಗೆ ಸಿಗುತ್ತಾ ಪರಿಸರ ಸ್ನೇಹಿ ಆಗಿರೋದ್ರಿಂದ ಅಥವಾ ಕಡಿಮೆ ಮಾಲಿನ್ಯಕಾರಕವಾಗಿರೋದ್ರಿಂದ ಅಂಥೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಇಲ್ಲ. ಬೆಲೆ ಎಷ್ಟು ಕಡಿಮೆ ಅಂದರೆ ವಿಜ್ಞಾನಿಗಳ ಪ್ರಕಾರ ಈ ಅನಿಲವು ಸದ್ಯದ LPG ದರಕ್ಕಿಂತ ಸುಮಾರು 20% 30% ಅಗ್ಗವಾಗಿ ಸಿಗಲಿದೆ. ಸೊ LPG ಸಿಲಿಂಡರ್ಗಳು ಅವಾಗವಾಗ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಯಾವಾಗ ಸಿಲಿಂಡರ್ಗಳ ಗ್ಯಾಸ್ ಕೊರತೆಯಾದಾಗ. ಆದರೆ ಬಹುಶಃ ಈ DME ಅನ್ನುವಂಥ ಅನಿಲ ಉತ್ಪಾದನೆ ಹೆಚ್ಚಾಗ್ತಾ ಹೋದಷ್ಟು ಅದರ ಬೆಲೆ ಕಡಿಮೆಯಾಗುತ್ತೆ. ಕಾರಣ ಉತ್ಪಾದನೆ ಹೆಚ್ಚಾದಷ್ಟು ಎಲ್ಲರೂ ಅದನ್ನು ಬಳಸಕ್ಕೆ ಶುರು ಮಾಡ್ತಾರೆ. ಸೊ ಆವಾಗ ಅದರ ಪ್ರೈಸ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಇದು ಸಾಮಾನ್ಯ ಜನರ ಜೇಬಿಗೆ ಹೊರೆ ಆಗದ ದರದಲ್ಲಿ ಲಭ್ಯ ಆಗುವುದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ವಿಜ್ಞಾನಿಗಳಿಂದ ನಡೀತಾ ಇದೆ. ಹಾಗಿದ್ರೆ ಹೇಗೆ ಇದನ್ನು ಬಳಕೆ ಮಾಡಬಹುದು? ಈ DME ಅನಿಲವನ್ನ ಈಗಿರುವಂಥ LPG ಸಿಲಿಂಡರ್ಗಳಲ್ಲೇ ತುಂಬಿಸಿ ನಾವು ಅದನ್ನು ಬಳಸಬಹುದು. ಅಂದರೆ LPG ಗ್ಯಾಸ್ ಥರನೇ ಇರುತ್ತೆ, ಆದರೆ ಇದು LPG ಗ್ಯಾಸ್ ಅಲ್ಲ, ಇದು DME ಗ್ಯಾಸ್. ಆ ಸಿಲಿಂಡರ್ಗಳಲ್ಲೇ ಈ ಗ್ಯಾಸನ್ನು ಕೂಡ ನಾವು ತುಂಬಿ ಬಳಸಬಹುದು. ಆದರೆ ಸದ್ಯಕ್ಕೆ ಇದನ್ನು LPGಯೊಂದಿಗೆ 20% ಮಿಕ್ಸ್ ಮಾಡಿ ಬಳಸೋದಕ್ಕೆ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಈಗ LPG ಗ್ಯಾಸ್ ಒಳಗೆ ಈ DME ಗ್ಯಾಸ್ ಅನ್ನೋದು ಮಿಕ್ಸ್ ಆದಾಗ ಅದು LPG ಗ್ಯಾಸ್ ಉರಿಯೋದಕ್ಕೆ ಯಾವುದೇ ರೀತಿ ಹಾನಿ ಮಾಡದೆ ತುಂಬ ಚೆನ್ನಾಗಿ ಅದು ಬೆಂಕಿಯನ್ನು ಹೊತ್ಕೊಳ್ಳುವಂಥ ಗುಣವನ್ನು ಹೊಂದಿದೆ ಅನ್ನೋದು ಇದೀಗ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆಯಲ್ಲಿ ಅದು ಯಶಸ್ವಿಯಾದರೆ ಸಂಪೂರ್ಣವಾಗಿ LPG ಬದಲು ಇದನ್ನೇ 100% ಗ್ಯಾಸನ್ನು ಸಿಲಿಂಡರ್ನ ಒಳಗೆ ತುಂಬಿಸಿ ನಾವೆಲ್ಲರೂ ಕೂಡ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಜಸ್ಟ್ 20% ಅಷ್ಟೇ DME ಗ್ಯಾಸನ್ನು LPG ಗ್ಯಾಸ್ ಒಳಗಡೆ ಮಿಕ್ಸ್ ಮಾಡಿ ಬಳಸುವಂಥ ಒಂದು ಪ್ರಯೋಗ ಆಗ್ತಾ ಇದೆ. ಮತ್ತೆ ಇದು ನಮ್ಮ ದೇಶದ ಅಥವಾ ಬೇರೆ ದೇಶದ ಅಂತ ಹೇಳಿ ನೀವು ಕೇಳೋದಾದ್ರೆ ಇದು ಸಂಪೂರ್ಣ ಸ್ವದೇಶಿ. ಈ ತಂತ್ರಜ್ಞಾನವನ್ನ ಭಾರತದಲ್ಲೇ ಅಭಿವೃದ್ಧಿ ಪಡಿಸಿರೋದ್ರಿಂದ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಅಗತ್ಯ ಇರೋದಿಲ್ಲ. ಹಾಗಾಗಿ ಇದರ ಬೆಲೆ ಕಡಿಮೆ. ಇನ್ನು ಇದರಿಂದ ದೇಶದ ಆರ್ಥಿಕತೆಗೂ ಲಾಭ ಆಗತ್ತೆ. ಇನ್ನು ಭಾರತವು ಅಡುಗೆ ಅನಿಲಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ಸಿಲಿಂಡರ್ಗಳ ಕೊರತೆಯಾದಾಗ ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ, ಯಾಕಂದರೆ ನಾವು ಆಮದು ಮಾಡಿಕೊಳ್ಳೋದ್ರಿಂದ ಆಮದು ಸುಂಕ ಕಟ್ತೀವಲ್ಲ. ಹಾಗಾಗಿ ಇನ್ನು ಈ DME ಅನಿಲದ ಉತ್ಪಾದನೆ ಈ ಅವಲಂಬನೆಯನ್ನ ಕಡಿಮೆ ಮಾಡೋದಲ್ಲದೆ ಅಗ್ಗದ ದರದಲ್ಲಿ ಜನರಿಗೆ ಇಂಧನವನ್ನು ಒದಗಿಸೋದಕ್ಕೆ ಸಹಕಾರಿಯಾಗಲಿದೆ. ಹೀಗಂತ ಪುಣೆಯ ವಿಜ್ಞಾನಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ DME ಅನಿಲದ ಬಗ್ಗೆ. ಈಗ ಆಲ್ರೆಡಿ ಪರೀಕ್ಷೆಗಳನ್ನು ಮಾಡ್ತಾ ಇರೋದು ಕೂಡ ಪುಣೆಯ ವಿಜ್ಞಾನಿಗಳೇ. ಹೀಗಾಗಿ ಶೀಘ್ರದಲ್ಲೇ ಈ ಅನಿಲವನ್ನ ಮಾರುಕಟ್ಟೆಗೆ ತರುವುದಕ್ಕೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ DME ಗ್ಯಾಸ್ ಹೇಗೆ ನಾವು ತಯಾರಿಸ್ತೀವಿ, ಇದರಿಂದ ಏನೇನು ಅನುಕೂಲ ಇದೆ, ಹೇಗೆ ನಾವು ಇದನ್ನ ಜನರಿಗೆ ತಲುಪಿಸ್ಬೋದು, ಇದರ ಸಾಧಕ ಬಾಧಕಗಳೇನು, ಮತ್ತೆ ಇದರ ಪ್ರೈಸ್ ಏನು, ಇದು ಮುಂದಿನ ದಿನಗಳಲ್ಲಿ ಇದು ನಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ, ಇದು ಪರ್ಮನೆಂಟಾ, ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ವಿಜ್ಞಾನಿಗಳು. ಆ ಎಲ್ಲ ವರದಿಯನ್ನ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಿ ಓಕೆ ಇದನ್ನ ನೀವು LPG ಗ್ಯಾಸ್ ಥರನೇ ಯೂಸ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ, ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಒಮ್ಮತಿ ಸಿಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅಡುಗೆ ಮನೆಯ ಬಜೆಟ್ ಸ್ವಲ್ಪ ಮಟ್ಟಿಗೆ ಹಗುರವಾಗುವಂಥ ನಿರೀಕ್ಷೆ ಇದೆ. ಸೊ ಹಾಗಾಗಿ ನಾವು ಕಾದು ನೋಡೋಣ ಈ
LPG ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳ ನಡುವೆ ಮತ್ತೊಂದು ಹೊಸ ಗ್ಯಾಸ್ ಉತ್ಪಾದನೆ ಆಗ್ತಾ ಇರುವಂತಹ ಒಂದು ಖುಷಿ ಸುದ್ದಿ ನಮ್ಮೆಲ್ಲರಿಗೂ ಸಿಕ್ಕಿದೆ. ನೋಡಿ, ಯಾವಾಗಲೂ ಅಷ್ಟೇ ಏನಾದರೂ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಉದ್ಭವ ಆಗಿದೆ ಅಂದಾಗ ಅದಕ್ಕೆ ಪರ್ಯಾಯವಾಗಿ ಇನ್ನೇನೋ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಅದು ಪ್ರಕೃತಿಯ ಗುಣ. ಆದರೆ ಮನುಷ್ಯ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ಆ ಒಂದು ಹಾದಿ ಸಿಗೋದು. ಈಗ ನೋಡಿ, ವಿಜ್ಞಾನಿಗಳು ಗ್ಯಾಸ್ ಸಿಲಿಂಡರ್ಗೆ ಪರ್ಯಾಯವಾಗಿ ನಾವು ಏನನ್ನು ಬಳಸ್ಬೋದು ಅಂತ ಯೋಚನೆ ಮಾಡದೆ ಹೋಗಿದ್ದಿದ್ರೆ ನಾವು ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ಗಳಿಗಾಗಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗಿತ್ತು. ಆದರೆ ಮನುಷ್ಯ ಸಮಸ್ಯೆ ಬಗೆಹರಿಸೋದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಮಾತ್ರ ಒಂದು ಒಳ್ಳೆಯ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಆದರೆ ಯೋಚನೆ ಮಾಡುವಂತಹ ಆ ಬುದ್ಧಿವಂತಿಕೆ, ಚಾಣಾಕ್ಷತನ ಇರಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮೆಲ್ಲರಿಗೂ LPG ಗ್ಯಾಸ್ ಸಮಸ್ಯೆಯಿಂದ ಮುಕ್ತಿ ಸಿಗಲಿ. ಈ DME ಗ್ಯಾಸ್ ನಮ್ಮೆಲ್ಲರ ಮನೆಗಳಿಗೆ ಬರೋ ಹಾಗಾಗಲಿ. ಯಾಕಂದರೆ ಇದು ಪರಿಸರ ಸ್ನೇಹಿ, ಜೊತೆಗೆ ಇದರಿಂದ ಮನುಷ್ಯನಿಗೆ ಹಾನಿ ಆಗೋದು ಕಡಿಮೆ. ಸೊ ಎಷ್ಟೋ ಜೀವಗಳು ಬೆಂಕಿಗೆ ಆಹುತಿ ಆಗದೇ ಇರೋ ಹಾಗೆ ಈ ಒಂದು ಅನಿಲ ತಡೆಗಟ್ಟುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು DME ಗ್ಯಾಸ್ ನಮ್ಮೆಲ್ಲರಿಗೂ ಸಿಗುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕಾದು ನೋಡೋಣ.